ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 29ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:51 ಇರಲಿದೆ. ನಂತರ ಚೈತ್ರ ಮಾಸ ಆರಂಭ ಆಗುತ್ತೆ. ಶುಕ್ಲ ಪಕ್ಷದ ಪಾಡ್ಯ ಪ್ರಾರಂಭ ಅಂದರೆ ಹೊಸ ಸಂವತ್ಸರ ಪ್ರಾರಂಭ ಆಗುವಂಥದ್ದು. ಶ್ರೀ ವಿಶ್ವಾವಸು ಸಂವತ್ಸರ ಪ್ರಾರಂಭ ನಾಳೆಯಿಂದ. ಇನ್ನು ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 8:11 ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಚತುಷ್ಪಾದ. ಇದು ಈ ದಿನ ಬೆಳಿಗ್ಗೆ 6:15 ಇರಲಿದೆ. ನಂತರ ಉತ್ತರ ಕರ್ಣ ನಾಗವ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ರಾತ್ರಿ 10:02 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮೀನ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರೂ ಕೂಡ ಈ ದಿನ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:25 ಬೆಳಿಗ್ಗೆ 10:57 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 6:22 ಬೆಳಿಗ್ಗೆ 7:53 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಅಪರಾಹ್ನ 3:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:13 ಬೆಳಿಗ್ಗೆ 8:59 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:01 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:10 ಅಪರಾಹ್ನ 4:35 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:18 ಇನ್ನು ಸೂರ್ಯಾಸ್ತ ಸಂಜೆ 6:30 ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಈ ದಿನ ನಾವು ಮಾಡುವಂಥ ಕೆಲಸ ಕಾರ್ಯಗಳು ಸ್ಥಿರವಾಗಿರುತ್ತೆ. ಅಂದರೆ ಆ ಕೆಲಸಗಳಿಂದ ಬರುವಂಥ ಫಲಿತಾಂಶಗಳು ಶಾಶ್ವತವಾಗಿರುತ್ತೆ ಅನ್ನುವಂಥದ್ದು. ಅಂದರೆ ನಾವು ಕಲಿಯುವಂಥ ವಿದ್ಯೆ ಆಗಲಿ, ನಾವು ಸಂಪಾದನೆ ಮಾಡಿಕೊಳ್ಳುವಂಥ ಜ್ಞಾನ, ನಮ್ಮ ಅನುಭವ ಇದೆಲ್ಲವೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥದ್ದು.
ಅದಕ್ಕಾಗಿಯೇ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಸಮಯ ಇದು. ಹಾಗೆ ಶನಿಯನ್ನು ವೃತ್ತಿಯ ಮೂಲಕ್ಕೆ ಕಾರಕ ಅಂತ ಹೇಳುವಂಥದ್ದು. ಅಂದರೆ ನಾವು ಮಾಡುವಂಥ ಕೆಲಸ, ನಮ್ಮ ಶ್ರಮ, ನಮ್ಮ ಚಟುವಟಿಕೆಗಳು ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಸ್ವಲ್ಪ ಮಂದಗತಿಯಲ್ಲಿ ನಡೆಯಬಹುದು. ಆದರೂ ಕೂಡ ಆ ಕೆಲಸಗಳಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಶಾಶ್ವತವಾಗಿರುತ್ತೆ. ಆದರೆ ತುಂಬ ಸಹನೆಯಿಂದ, ಶಾಂತಿಯಿಂದ ನಾವು ಕೆಲಸಗಳನ್ನು ಮುಂದುವರಿಸಬೇಕಷ್ಟೇ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ಸ್ಥಿರವಾಸರ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ದಿನ ಅಮಾವಾಸ್ಯೆ ಇರೋದರಿಂದ ಕೆಲವೊಂದು ಸಾಧನೆಗಳನ್ನು ಮಾಡಿಕೊಳ್ಳಿಕ್ಕೆ, ಅಂದರೆ ಮಂತ್ರವಿದ್ಯೆಯನ್ನು ಸಿದ್ಧಿಸಿಕೊಳ್ಳಿಕ್ಕೆ, ಹಾಗೆ ಕೆಲವೊಂದು ಸಿದ್ಧಿದಾಯಕವಾದಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಈ ಸಂದರ್ಭ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿನೇ ಅಮಾವಾಸ್ಯೆಯ ದಿನ, ಅದರಲ್ಲೂ ಶನಿವಾರದ ದಿನ ಈ ಮಂತ್ರವಿದ್ಯೆಯನ್ನು ಕಲಿಯುವಂಥವ್ರಿಗೆ ತುಂಬ ಸೂಕ್ತವಾಗಿರುವಂಥ ಸಮಯ ಇದು. ಹಾಗೆ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಅತ್ಯುತ್ತಮವಾದಂಥ ಫಲವನ್ನು ಕೊಡುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ನಿವೇಶಗಳು ಫೇವರಬಲ್ ಆಗಿರಬೇಕು ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 20 ನಿಮಿಷದವರೆಗೆ, ಇನ್ನು ಅಪರಾಹ್ನ 2 ಗಂಟೆ 26 ನಿಮಿಷದಿಂದ ಅಪರಾಹ್ನ 3 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 27 ನಿಮಿಷದಿಂದ ರಾತ್ರಿ 10 ಗಂಟೆ 26 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಮಾಡಿದ್ರೆ ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ಅಂದರೆ ನೀವು ಫಲಿತಾಂಶಗಳು ಬೇಗ ಸಿಕ್ಕಲಿ ಅಂತ ಹೇಳಿದ್ರೆ ಅದು ಸಿಗಲ್ಲ ಈ ದಿನ. ಏಕೆಂದರೆ ಈ ಶನಿ ಹೋರ ಸ್ವಲ್ಪ ನಿಧಾನವಾಗಿಯೇ ಕ್ರಮಿಸುವಂಥದ್ದು. ಹಾಗಾಗಿನೇ ಕೆಲವೊಂದು ತುರ್ತಾಗಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 19 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 27 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕುಜ ಹೋರಾದಲ್ಲಿ ನೀವು ಪ್ರಯತ್ನ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಕೆಲವೊಂದು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವರು ತಮ್ಮ ಜೀವನವನ್ನೇ ಒತ್ತ ಇಟ್ಟು ಕೆಲಸವನ್ನು ನಿರ್ವಹಣೆ ಮಾಡುವಂಥ ಸಂದರ್ಭ. ಅಂಥವ್ರಿಗೆ ಈ ದಿನ ಇರುವಂಥ ಕುಜ ಹೋರ ಅನುಕೂಲಕರವಾಗಿದೆ. ಅಂದರೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡ್ಬೋದು. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಕುಜಹೋರ ಒಳ್ಳೆಯ ಫಲವನ್ನು ತರುತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 21 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 27 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 26 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಚಟುವಟಿಕೆಗಳನ್ನು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಕೂಡ ರವಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದೆಲ್ಲವನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 21 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 22 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 25 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋವಂಥದ್ದನ್ನು ಪ್ರತಿದಿನ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿದಿನ ಪ್ರಸಾರ ಮಾಡುವಂಥ
ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಂಡ್ರೆ ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ, ಅಂದರೆ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಆರಂಭ ಮಾಡಬೇಕು, ಆ ದಿನದಲ್ಲಿ ಪ್ರಶಸ್ತವಾಗಿರುವಂತಹ ಸಮಯಗಳು ಯಾವ್ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿಯೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ನಮ್ಮ ಹಿರಿಯರು, ಋಷಿವರ್ಯರು ತಿಳಿಸಿಕೊಟ್ಟಿರುವಂತಹ ಈ ಮಾರ್ಗದರ್ಶನ ಏನಿದೆ, ಇದರಲ್ಲಿ ನಾವು ಮುನ್ನಡೆಯುವಂಥ ಒಂದು ಪ್ರಯತ್ನ ಮಾಡಿದ್ರೆ ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಕ್ರೋಧಿ ನಾಮ ಸಂವತ್ಸರದ ಕೊನೆಯ ದಿನ. ಹಾಗಾಗಿ ನಾಳೆಯಿಂದ ಶ್ರೀ ವಿಶ್ವಾವಸು ಸಂವತ್ಸರ ಆರಂಭ ಆಗ್ತಾ ಇರುವಂಥ ಪರ್ವಕಾಲ ಇದು. ಹಾಗೆ ಈ ಅಮಾವಾಸ್ಯೆ, ಇದನ್ನು ಯುಗಾದಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಜೊತೆಗೆ ನೆನ್ನೆಯ ದಿನ ಸಂಜೆ 7 ಗಂಟೆಯಿಂದಲೇ ಅಮಾವಾಸ್ಯೆ ಆರಂಭ ಆಗಿದೆ. ಈ ಶನಿವಾರದ ದಿನ ಸಂಜೆ 5 ಗಂಟೆಯವರೆಗೂ ಕೂಡ ಅಮಾವಾಸ್ಯೆ ಇರುತ್ತೆ. ಹಾಗೆ ಈ ದಿನ ಸೂರ್ಯಗ್ರಹಣ ಕೂಡ ಇರುವಂಥದ್ದು. ಆದರೆ ಈ ಗ್ರಹಣ ನಮ್ಮ ದೇಶಕ್ಕೆ ಕಾಣಿಸ್ತಾ ಇಲ್ಲ, ಅದಕ್ಕಾಗಿ ಗ್ರಹಣದ ಆಚರಣೆ ಇರಲ್ಲ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಅಭಿಪ್ರಾಯ. ಇನ್ನು ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಅಂದರೆ ಈ ಮಾರ್ಚ್ 29ನೇ ತಾರೀಕು ಶನೇಶ್ವರ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡುವಂಥದ್ದು. ಅಂದರೆ ಮೀನರಾಶಿಯವರಿಗೆ ಜನ್ಮ ಶನಿ ಆರಂಭ ಆಗ್ತಾ ಇರುವಂಥ ಸಮಯ. ಹಾಗಾಗಿ ಈ ಸಂದರ್ಭದಲ್ಲಿ ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ವಿಪರೀತವಾಗಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥವ್ರು, ಅಂದರೆ ಇದ್ದಕ್ಕಿದ್ದ ಹಾಗೆ ಹೈಪರ್ ಆಕ್ಟಿವ್ ಆಗುವಂಥವ್ರು ಇವರು. ಹಾಗೆ ಇವರಿಗೆ ಮಾತಿನಲ್ಲಿ ಹಿಡಿತಾ ಇರಲ್ಲ, ಕಾಲುಗಳಲ್ಲಿ ಹೆಚ್ಚಾಗಿ ನೋವುಗಳು ಕಾಣಿಸ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿನೇ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭ ಏನಿದೆ, ಜನ್ಮ ಶನಿ ಮೀನರಾಶಿಯಲ್ಲಿ ಇರುವವರೆಗೂ ಕೂಡ ಅವರಿಗೆ ಮಾನಸಿಕ ಒತ್ತಡಗಳು ಇರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗಾಗಲಿ ಉದ್ಯೋಗಸ್ಥರಿಗಾಗಲಿ ಅಷ್ಟೊಂದು ಶುಭಕರವಾದಂಥ ಸಮಯ ಅಲ್ಲ ಇದು. ಏಕೆಂದರೆ ಅಲ್ಲಿ ತುಂಬ ಸ್ಪರ್ಧೆಗಳಿರುತ್ತೆ, ಪೈಪೋಟಿಗಳಿರುತ್ತೆ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಅಪಮಾನ ಆಗ್ಬೋದು, ಅವಮಾನ ಆಗ್ಬೋದು. ಇಂಥದ್ದನ್ನು ತಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅಪರಿಚಿತರಿಂದಲೇ ಹೆಚ್ಚಿನ ಕಿರಿಕಿರಿಗಳು ಉಂಟಾಗುವಂಥದ್ದು. ಇನ್ನು ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಏನಾದರೂ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅಂಥವ್ರಿಗೂ ಕೂಡ ತುಂಬ ಅಸಮಾಧಾನ ಇರುತ್ತೆ. ಅಲ್ಲಿ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ, ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ಇನ್ನು ನ್ಯಾಯದಲ್ಲಿ ತುಂಬ ನಿಧಾನ ಉಂಟಾಗುವಂಥದ್ದು, ಅನ್ಯಾಯವೇ ಮೇಲುಗೈ ಸಾಧಿಸುವಂಥದ್ದು. ಅಂದರೆ ನಿಮ್ಮ ಪರವಾಗಿ ನ್ಯಾಯ ಇರಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ಇದೆಲ್ಲವನ್ನ ನೀವು ನೋಡಿದ್ರೆ ನಮ್ಮ ಜೀವನ ಯಾವುದೋ ಒಂದು ದುಸ್ತರಕ್ಕೆ ಹೋಗ್ತಾ ಇದೆ ಅನ್ನುವಂಥ ಒಂದು ಅನುಭವ ಬರುತ್ತೆ. ಇನ್ನು ವ್ಯವಹಾರಗಳಲ್ಲಿ ಭಾರಿ ಹಿನ್ನಡೆ ಉಂಟಾಗೋದ್ರಿಂದ ಕೆಲವೊಂದು ತೊಂದರೆಗಳು ಉಂಟಾಗುತ್ತೆ, ಹಣಕಾಸಿನ ನಷ್ಟಗಳು ಉಂಟಾಗುವಂಥದ್ದು. ಇದ್ದಬದ್ದ ಆಸ್ತಿ ಪಾಸ್ತಿಯನ್ನು ಮಾರಾಟ ಮಾಡಬೇಕು, ಇಲ್ಲ ಅಡ ಇಡಬೇಕು, ಇಂತಹ ಸಂದರ್ಭಗಳು ಕೂಡ ಬರಬಹುದು. ಹಾಗಾಗಿ ಈ ಶನಿಯ ರಾಶಿ ಬದಲಾವಣೆ ಏನಿದೆ, ಇದನ್ನು ಸ್ವಲ್ಪ ನೀವು ಎಚ್ಚರಿಕೆಯಿಂದನೇ ಗಮನಿಸಬೇಕಾಗತ್ತೆ. ಅದರಲ್ಲೂ ತುಂಬ ಆತ್ಮವಿಶ್ವಾಸ ಬೇಕು, ತುಂಬ ಧೈರ್ಯ ಇರಬೇಕು ಈ ಒಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ. ಹಾಗಾಗಿನೇ ಮುಂದಿನ 2.5 ವರ್ಷಗಳೇನಿದೆ ಅದು ಮೀನರಾಶಿಯವರಿಗೆ ಸ್ವಲ್ಪ ಸಂಕಷ್ಟದ ಸಮಯ ಆಗಿದೆ. ಆದರೆ ಈ ಕಷ್ಟ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಭಗವಂತ ನಮಗೆ ಕೊಟ್ಟಿರ್ತಾನೆ. ಹಾಗಾಗಿ ಈ 7.5 ಶನಿಯ ಪ್ರಭಾವದಿಂದ ತಪ್ಪಿಸಿಕೊಳ್ಳಿಕ್ಕೆ ಸೂಕ್ತವಾದಂತಹ ಪರಿಹಾರ ಮಾರ್ಗಗಳು ಕೂಡ ಇದೆ. ಅದನ್ನು ಕೂಡ ನಾವು ಅನುಸರಣೆ ಮಾಡಬೇಕಾಗತ್ತೆ. ಅದರಲ್ಲೂ ತನ್ನ ಸ್ವಕ್ಷೇತ್ರವಾದಂತಹ ಕುಂಭರಾಶಿಯಿಂದ ಗುರುವಿನ ರಾಶಿಯಾದಂತಹ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಹಾಗಾಗಿ ಈ ಬದಲಾವಣೆ ಏನಿದೆ ಇದನ್ನು ಸ್ವಲ್ಪ ಗಮನಿಸಬೇಕು. ಅದರಲ್ಲೂ ಮೀನರಾಶಿಗೆ ಜನ್ಮ ಶನಿ ಆದರೆ ಮೇಷರಾಶಿಯವರಿಗೆ 7.5 ಆರಂಭದ ಸಮಯ ಇದು. ಇನ್ನು ಮಿಥುನ ರಾಶಿಯವರಿಗೆ ಕರ್ಮಸ್ಥ ಶನಿ, ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ, ಕರ್ಮಸ್ಥಾನದಲ್ಲಿ, ವೃತ್ತಿಯ ಸ್ಥಾನದಲ್ಲಿ ಶನಿ ಬರ್ತಾ ಇರುವಂಥದ್ದು. ಇನ್ನು ಕರ್ಕಾಟಕ ರಾಶಿಗೆ ಭಾಗ್ಯಸ್ಥ ಶನಿ, ಅಂದರೆ 9ನೇ ಮನೆಯಲ್ಲಿ ಶನಿ ಬರ್ತಾ ಇದ್ದಾನೆ. ಆದರೆ ಸಿಂಹರಾಶಿಯವರಿಗೆ ಮಾತ್ರ ಕಂಟಕ ಶನಿ, ಅಂದರೆ ಅಷ್ಟಮ ಶನಿ, 8ನೇ ಮನೆಯಲ್ಲಿ ಶನಿ ಇರ್ತಾನೆ. ಇನ್ನು ಕನ್ಯಾ ರಾಶಿಯವರಿಗೆ ಸಪ್ತಮ ಶನಿ ಆದರೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ. ಇನ್ನು ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಆಗ್ತಾನೆ, 4ನೇ ಮನೆಯಲ್ಲಿ ಇರುವಂಥ ಸಂದರ್ಭ. ಇನ್ನು ತುಲಾ ರಾಶಿಯವರಿಗೆ ಷಷ್ಠ ಸ್ಥಾನದಲ್ಲಿ ಶನಿ ಇರ್ತಾನೆ, 6ನೇ ಮನೆ ಶತ್ರುಸ್ಥಾನ, ಇಲ್ಲಿ ಶನಿ ಇರುವಂಥದ್ದು. ಇನ್ನು ಮಕರ ರಾಶಿಯವರಿಗೆ ಈ 7.5ಯಿಂದ ಬಿಡುಗಡೆ ಆಗುತ್ತೆ. ಹಾಗೆ ಕುಂಭರಾಶಿಯವರಿಗೆ 7.5ಯ ಕೊನೆಯ ಭಾಗ ನಡೀತಾ ಇರುತ್ತೆ.
ಹಾಗಾಗಿ ಎಲ್ಲ ರಾಶಿಯವರಿಗೂ ಕೂಡ ಈ ಶನಿ ಯಾವ ಸ್ಥಾನದಲ್ಲಿ ಇರ್ತಾನೆ, ಅಂದರೆ ಯಾವ ಮನೆಯಲ್ಲಿರ್ತಾನೆ ಅನ್ನುವಂಥ ವಿಚಾರಗಳನ್ನು ತಿಳಿದು ನಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲೂ ಶುಭ ಫಲಗಳು ಸಿಕ್ಕುವಂಥ ಸಂದರ್ಭ ಅಂತ ಹೇಳಿದ್ರೆ, ಅಂದರೆ ಶನಿಯಿಂದ ಯಾವ ಯಾವ ರಾಶಿಯವರಿಗೆ ಶುಭ ಫಲಗಳು ಸಿಕ್ಕತ್ತೆ ಅಂತ ಹೇಳಿದ್ರೆ, ವೃಷಭ ರಾಶಿಯವರಿಗೆ ನೋಡಿ ಲಾಭಸ್ಥಾನದಲ್ಲಿ ಶನಿ ಇರ್ತಾನೆ 11ನೇ ಮನೆಯಲ್ಲಿ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂಥ ಫಲವನ್ನು ಪಡ್ಕೊಳ್ಬೋದು ಈ 2.5 ವರ್ಷಗಳ ಕಾಲದಲ್ಲಿ. ಇನ್ನು ಮಕರ ರಾಶಿಯವರಿಗೆ 7.5 ಮುಕ್ತಾಯ ಆಗಿದೆ. ಹಾಗಾಗಿ ಅವರು ಕೂಡ ಒಂದು ನಿಟ್ಟುಸಿರು ಬಿಡ್ಬೋದು. ಶನಿ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಮುಕ್ತಾಯ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ಕಂಟಕ ಶನಿಯಿಂದ ಮುಕ್ತಾಯ, ಅಂದರೆ 8ನೇ ಮನೆಯಲ್ಲಿ ಅಷ್ಟಮದಲ್ಲಿ ದುಸ್ಥಾನದಲ್ಲಿ ಇದ್ದಂತಹ ಶನಿ ಕೆಲವೊಂದು ಹಿನ್ನಡೆಯನ್ನು ತಂದಿದ್ದಾನೆ. ಹಾಗಾಗಿ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಕರ್ಕಾಟಕ ರಾಶಿಯವರಿಗೆ ಇನ್ನೂ ಒಂದು ರಿಲೀಫ್ ಸಿಕ್ಕಿದೆ. ಏನಂದರೆ ಈ 8ರ ಸ್ಥಾನದಿಂದ ಶನಿ ಬಿಡುಗಡೆ ಆಗಿರುವಂಥದ್ದು. ಇನ್ನು ತುಲಾ ರಾಶಿಯವರಿಗೆ ವಿಶೇಷವಾಗಿ 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶತ್ರುಗಳ ಕಾಟ ಅಷ್ಟೊಂದು ಇರಲ್ಲ. ಹಾಗೆ ಈ ರೋಗ ಬಾಧೆಗಳು ಕೂಡ ನಿಮ್ಮನ್ನು ಹೆಚ್ಚು ಬಾಧಿಸಲ್ಲ. ಏಕೆಂದರೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಉಂಟಾಗುವಂಥದ್ದು. ಹಾಗೆ ಕೆಲಸ ಕಾರ್ಯಗಳು ಬಹಳ ಸ್ಮೂತಾಗಿ ನಡೆಯುತ್ತೆ, ಎಲ್ಲೂ ಅಷ್ಟೊಂದು ಅಡಚಣೆಗಳು ಉಂಟಾಗಲ್ಲ. ಇನ್ನು ಮುಂದೆ ತುಲಾ ರಾಶಿಯವರು ಯಾವುದೇ ರೀತಿಯ ಚಟುವಟಿಕೆಗಳನ್ನು ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡಿದ್ರೆ ಅದನ್ನು ಕೂಡ ಮುಂದುವರಿಸಲಿಕ್ಕೆ ಅತ್ಯುತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ಈ ಶನೇಶ್ವರನ ಸ್ಥಾನ ಬದಲಾವಣೆ ಏನಿದೆ ಅದು ಈ ದಿನವೇ ಘಟಿಸ್ತಾ ಇರುವಂಥದ್ದು. ಅದರಿಂದ ಈ 12 ರಾಶಿಯವರ ಮೇಲೆ ಉಂಟಾಗುವಂಥ ಫಲಾಫಲಗಳನ್ನು ನೋಡಿಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಶನಿವಾರದ ಜೊತೆಗೆ ಅಮಾವಾಸ್ಯೆ ಇರುವಂಥ ಸಂದರ್ಭ. ಅದರಲ್ಲೂ ಸೂರ್ಯ ಚಂದ್ರ ಇಬ್ಬರೂ ಕೂಡ ಮೀನರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಜೊತೆಗೆ ಮೀನರಾಶಿಯಲ್ಲೇ ರಾಹು ಕೂಡ ಇರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಮೀನರಾಶಿಯಲ್ಲಿ 6 ಗ್ರಹಗಳು ಈ ದಿನ ಒಟ್ಟಾಗಿ ಸಂಯೋಗ ಆಗಿರುವಂಥದ್ದು. ರವಿ, ಬುಧ, ಶುಕ್ರ, ಶನಿ, ಚಂದ್ರ ಮತ್ತು ರಾಹು, ಈ 6 ಗ್ರಹಗಳು ಮೀನರಾಶಿಯಲ್ಲಿ ಇರೋದ್ರಿಂದ ಈ ಷಡ್ಗ್ರಹಗಳ ಪ್ರಭಾವ ಕೆಲವು ರಾಶಿಯವರ ಮೇಲೆ ತೀವ್ರವಾದ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಒಂದು ಕಡೆ ಶನೇಶ್ವರನ ಸ್ಥಾನ ಬದಲಾವಣೆಯಿಂದ ಉಂಟಾಗುವಂತಹ ಫಲಾಫಲಗಳು, ಹಾಗೆ ಈ 6 ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ಥಿತವಾಗಿರುವಂತಹ ಸಂದರ್ಭದಲ್ಲಿ ಉಂಟಾಗುವಂಥ ಫಲಾಫಲಗಳು, ಜೊತೆಗೆ ಈ ದಿನ ರಾಹುಗ್ರಸ್ತ ಸೂರ್ಯಗ್ರಹಣ ಬೇರೆ ಇದೆ. ಹಾಗಾಗಿನೇ ನಮ್ಮ ಪ್ರಮಾಣಿತ ಸಮಯ ಮಧ್ಯಾಹ್ನ 2:20 ಆರಂಭ ಆಗುವಂಥ ಈ ಸೂರ್ಯಗ್ರಹಣ ಗರಿಷ್ಠವಾಗಿ ಸಂಜೆ 4:17 ಸಂಭವಿಸುತ್ತೆ. ಮತ್ತೆ ಈ ದಿನ ಸಂಜೆ 6:13 ಈ ಗ್ರಹಣ ಮುಕ್ತಾಯ ಆಗುತ್ತೆ. ಸರಿಸುಮಾರು 4 ಗಂಟೆಗಳ ಕಾಲ ಈ ಸೂರ್ಯಗ್ರಹಣ ಸಂಭವಿಸುವಂಥದ್ದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣದ ಸೂತಕದ ಕಾಲ 12 ಗಂಟೆಗಳ ಮೊದಲೇ ಆರಂಭ ಆಗತ್ತೆ ಅನ್ನುವಂಥ ವಿಚಾರ ಇದೆ. ಆದರೆ ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸಲ್ಲ. ಆದ್ದರಿಂದ ಸೂತಕದ ಅವಧಿ ನಮಗೆ ಅನ್ವಯಿಸಲ್ಲ ಅನ್ನುವಂಥ ಒಂದು ಸಮಜಾಯಿಷಿ ಕೂಡ ಇದೆ. ಆದರೆ ಈ ಭಾಗಶಃ ಸೂರ್ಯಗ್ರಹಣ ರಾಹುಗ್ರಸ್ತ ಸೂರ್ಯಗ್ರಹಣ. ಏಕೆಂದರೆ ರಾಹುವಿನ ಜೊತೆಯಲ್ಲೇ ರವಿ ಇರುವಂಥದ್ದು ಈ ಮೀನರಾಶಿಯಲ್ಲಿ. ಹಾಗಾಗಿ ಈ ಸೂರ್ಯಗ್ರಹಣ ಏನಿದೆ ಇದು ಸ್ವಲ್ಪ ದೀರ್ಘ ಅವಧಿಯನ್ನು ಹೊಂದಿರುವಂಥದ್ದು. ಅದರಲ್ಲೂ ಉತ್ತರ ಅಮೆರಿಕಾದ ಪೂರ್ವದಲ್ಲಿ ಹುಟ್ಟಿ ರಷ್ಯಾದ ಸೈಬೀರಿಯಾದಲ್ಲಿ ಇದು ಮುಳುಗಡೆ ಆಗತ್ತೆ ಅನ್ನುವಂಥ ವಿಚಾರ ಇದೆ. ಹಾಗೆ ಅಮೆರಿಕಾದಲ್ಲಿ, ಗ್ರೀನ್ಲ್ಯಾಂಡಲ್ಲಿ, ಪಶ್ಚಿಮ ಯುರೋಪ್ ಪ್ರದೇಶಗಳಲ್ಲಿ ಮತ್ತು ಉತ್ತರ ಮಧ್ಯ ರಷ್ಯಾಗಳಲ್ಲಿ, ಇನ್ನು ವಾಯುವ್ಯ ಆಫ್ರಿಕಾದಲ್ಲಿ, ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಆರ್ಕ್ಟಿಕ್ನ ಸ್ವಲ್ಪ ಭಾಗದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುತ್ತೆ. ಇನ್ನು ದಕ್ಷಿಣ ಅಮೆರಿಕ, ಏಷ್ಯಾದ ಬಹುತೇಕ ಎಲ್ಲ ಭಾಗಗಳು, ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಈ ಪೆಸಿಫಿಕ್ ಮಹಾಸಾಗರಗಳ ಭಾಗಗಳೇನಿದೆ ಇಲ್ಲಿ ಗ್ರಹಣ ಕಾಣಿಸ್ಕೊಳ್ಳಲ್ಲ. ಹಾಗಾಗಿ ಈ ಭಾಗದ ಜನರಿಗೆ ಈ ಗ್ರಹಣದ ಪ್ರಭಾವ ತಟ್ಟಲ್ಲ ಅನ್ನುವಂಥ ವಿಚಾರ ಇದೆ. ಆದರೆ ಕೆಲವರು ಈ ಗ್ರಹಣದ ಆಚರಣೆಯನ್ನು ಮಾಡುವಂಥವರು ಕೂಡ ಇದ್ದಾರೆ. ಏಕೆಂದರೆ ಈ ಭೂಮಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಒಂದೇ ಸೂರ್ಯ, ಒಂದೇ ಚಂದ್ರ. ಜೊತೆಗೆ ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಕೆಲವೊಂದು ತರ್ಪಣಾದಿಗಳನ್ನು ಕೊಡಲಿಕ್ಕಾಗಲಿ, ಹಿರಿಯರ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡಲಿಕ್ಕಾಗಲಿ ಪ್ರಶಸ್ತವಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ. ಆದರೂ ಕೂಡ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಉತ್ತರಾಭಾದ್ರ ನಕ್ಷತ್ರ ಮತ್ತು ಮೀನರಾಶಿಯಲ್ಲಿ ನಡೀತಾ ಇದೆ. ಈ ಸಮಯದಲ್ಲಿ ಕರ್ಕಾಟಕ, ಸಿಂಹ ಮತ್ತು
ಕನ್ಯಾ ಲಗ್ನ ನಡೀತಾ ಇರುತ್ತೆ. ಹಾಗಾಗಿ ಇಲ್ಲಿ ಮೀನ ರಾಶಿಯವರು ವಿಶೇಷವಾಗಿ ಈ ಗ್ರಹಣದ ಸಂದರ್ಭವನ್ನು ಅನುಸರಣೆ ಮಾಡಬೇಕಾಗತ್ತೆ. ಆದರೆ ಈ ಗ್ರಹಣ ನಮಗೆ ಕಾಣಿಸ್ತಾ ಇಲ್ಲ, ಹಾಗಾಗಿ ಗ್ರಹಣದ ಆಚರಣೆ ಬೇಡ ಅನ್ನುವಂಥದ್ದು ಕೆಲವರ ಅಭಿಮತ ಆದರೂ ಕೂಡ ಗ್ರಹಣ ದೋಷ ಇರುವಂಥ ರಾಶಿ, ನಕ್ಷತ್ರ ಮತ್ತು ಲಗ್ನದವರು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಅಂದರೆ ಈ ಗ್ರಹಣದ ಅಶುಭ ಫಲಗಳನ್ನು ಹೊಂದುವಂಥ ಮೀನರಾಶಿಯವರು, ಧನುರಾಶಿಯವರು, ಸಿಂಹರಾಶಿಯವರು ಮತ್ತು ಮೇಷರಾಶಿಯವರು ಇವರು ಸ್ವಲ್ಪ ಹೆಚ್ಚು ಕಡಿಮೆ ಅಶುಭ ಫಲಗಳನ್ನು ಹೊಂದುವಂಥವ್ರು. ಇನ್ನು ಮಿಶ್ರ ಫಲಗಳನ್ನು ಹೊಂದುವಂಥ ರಾಶಿಗಳು ಅಂತ ಹೇಳಿದ್ರೆ ಕುಂಭ, ವೃಶ್ಚಿಕ, ಕನ್ಯಾ ಮತ್ತು ಕರ್ಕಾಟಕ. ಹಾಗೆ ಶುಭ ಫಲಗಳು ಈ ಗ್ರಹಣದ ಫಲದಿಂದ ಬರುವಂಥದ್ದು ಮಕರ ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಮತ್ತು ವೃಷಭ ರಾಶಿಯವರಿಗೆ. ಹಾಗಾಗಿನೇ ಈ ಫಲಗಳನ್ನು ಆಧರಿಸಿ ನೀವು ಪರಿಹಾರಗಳನ್ನು ಮಾಡಿಕೊಳ್ಬೋದು. ಇನ್ನು ಪರಿಹಾರ ಏನಪ್ಪ ಈ ಗ್ರಹಣಕ್ಕೆ ಅಂತ ಹೇಳಿದ್ರೆ, ರಾಹುವಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮತ್ತು ರವಿಗೆ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಮಾಡುವಂಥದ್ದು. ಇಲ್ಲಿ ಕಪ್ಪು ಬಣ್ಣದ ಅಥವಾ ಧೂಮ್ರ ವರ್ಣದ ವಸ್ತ್ರವನ್ನು ದಾನ ಮಾಡಬೇಕು. ಮತ್ತು ರಾಹುವಿಗೆ ಉದ್ದನ್ನು ದಾನ ಮಾಡಬೇಕು, ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡುವಂಥದ್ದು. ಇನ್ನು ಸೂರ್ಯನಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಬೇಕು, ಜೊತೆಗೆ ಗೋಧಿಯನ್ನು ದಾನ ಮಾಡುವಂಥದ್ದು. ದಕ್ಷಿಣ ಸಮೇತ ಸತ್ಪಾತ್ರರಿಗೆ ದಾನ ಮಾಡಿ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಗ್ರಹಣದ ಸಂದರ್ಭದಲ್ಲಿ ರಾಹುವಿಗೆ ಸಂಬಂಧಪಟ್ಟಂತಹ ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಜಪ ಮಾಡಿಕೊಳ್ಳುವಂಥದ್ದು. ಹಾಗೆ ರುದ್ರನಿಗೆ ಸಂಬಂಧಪಟ್ಟಂತಹ, ದುರ್ಗಾದೇವಿಗೆ ಸಂಬಂಧಪಟ್ಟಂತಹ, ಕಾಲಭೈರವನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು, ಮಂತ್ರಗಳನ್ನು ಹೇಳಿಕೊಳ್ಳುವಂಥದ್ದು ಉತ್ತಮ ಅನ್ನುವಂಥ ಅಭಿಪ್ರಾಯ ಇದೆ. ಹಾಗಾಗಿ ಈ ಮಂತ್ರಗಳ ಪ್ರಭಾವದಿಂದ ಗ್ರಹಣದ ದುಷ್ಪರಿಣಾಮಗಳನ್ನು ತಪ್ಪಿಸ್ಕೊಳ್ಬೋದು ಅನ್ನುವಂಥ ವಿಚಾರ. ಮನನಾತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿಟ್ಟು ಜಪ ಮಾಡೋದ್ರಿಂದ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದೇ ಮಂತ್ರಗಳು. ಹಾಗಾಗಿ ಯಾವುದೇ ಮಂತ್ರವನ್ನು ಪದೇ ಪದೇ ಮನನ ಮಾಡ್ತಾ ಇದ್ದರೆ ಅದು ನೆನಪಿನಲ್ಲಿರುತ್ತೆ ಮತ್ತು ಮಂತ್ರಸಿದ್ಧಿ ಉಂಟಾಗುತ್ತೆ. ಹಾಗಾಗಿ ಮಂತ್ರಗಳ ಮನೋವೃತ್ತಿ ಮತ್ತು ಶಾರೀರಿಕವಾಗಿ ಎರಡೂ ರೀತಿಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು ಅಂತ ಹೇಳಿದ್ರೆ ಮಂತ್ರಗಳು ನಮಗೆ ಸಹಾಯಕಾರಿಯಾಗಿರುತ್ತೆ. ಆದ್ದರಿಂದಲೇ ನಮಗೆ ಬಂದೊದಗುವಂಥ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಮಂತ್ರಗಳು ನಮಗೆ ಶ್ರೀರಕ್ಷೆಯಾಗಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಬರೀ ಅಕ್ಷರಗಳ ಜೋಡಣೆ ಅಲ್ಲ, ಇದು ಬೀಜಾಕ್ಷರಗಳು. ಇದರಲ್ಲಿ ಒಂದು ಮಂತ್ರಶಕ್ತಿ ಇರುತ್ತೆ, ದೈವಿಕ ಶಕ್ತಿ ಇರುತ್ತೆ. ಆದ್ದರಿಂದಲೇ ಲಯಬದ್ಧವಾಗಿ ಮಂತ್ರಗಳನ್ನು ಸ್ಪಷ್ಟ ಉಚ್ಚಾರದೊಂದಿಗೆ ಮಾಡಿದಾಗ ಮಾತ್ರ ಅದು ಅತ್ಯಂತ ಫಲದಾಯಕವಾಗಿರುವಂಥದ್ದು. ಇದು ಶರೀರದ ತೇಜೋಶಕ್ತಿಯನ್ನು ಹೆಚ್ಚಿಸುತ್ತೆ. ನಮ್ಮ ಧ್ವನಿ ಆಗಲಿ, ನಮ್ಮ ಶ್ವಾಸ ಆಗಲಿ, ನಾವು ಲಯಬದ್ಧತೆಯಿಂದ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಿದಾಗ ಆ ಮಂತ್ರಗಳ ಶಕ್ತಿ ಹೆಚ್ಚಾಗತ್ತೆ. ಹಾಗಾಗಿ ಯಾರು ಮಂತ್ರಗಳನ್ನು ನಿಯಮಬದ್ಧವಾಗಿ ಪಠಣ ಮಾಡ್ತಾರೋ ಅಂಥವ್ರಿಗೆ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಶಕ್ತಿಶಾಲಿಯಾದಂತಹ ಬೆಳವಣಿಗೆಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಈ ಮಂತ್ರ ಪಠಣದಿಂದ, ಸ್ತೋತ್ರ ಪಠಣದಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ಕೆಲವು ಮಂತ್ರಗಳ ಪಠಣ ಸ್ವಲ್ಪ ಕಷ್ಟ ಇರ್ಬೋದು, ನಾಲಿಗೆಗೆ ಹೆಚ್ಚಿನ ಒತ್ತಡ ಉಂಟಾಗುವಂಥ ಸಂದರ್ಭ ಇದೆ. ಆದರೂ ಕೂಡ ಈ ಮಂತ್ರ ಪಠಣದ ಕಂಪನ ಏನಿದೆ, ಆ ವೈಬ್ರೇಷನ್ ಏನಿದೆ, ಅದು ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ತರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಮಂತ್ರಗಳನ್ನು ಪಠಣ ಮಾಡ್ಕೊಳ್ಳಿ, ಮಂತ್ರಗಳನ್ನು ಶ್ರವಣ ಮಾಡ್ಕೊಳ್ಳಿ ಅಂತ ಹಿರಿಯರು ಹೇಳುವಂಥ ವಿಚಾರ. ಹಾಗಾಗಿ ಈ ಮಂತ್ರೋಚ್ಚಾರಣೆ ಕೂಡ ನಮಗೆ ಬಂದೊದಗುವಂಥ ಕಷ್ಟಗಳನ್ನು ದೂರ ಮಾಡುತ್ತೆ. ಅದರಲ್ಲೂ ಈ ಗ್ರಹಣದ ಸಂದರ್ಭದಲ್ಲಾಗಲಿ ಅಥವಾ ಕೆಲವೊಂದು ಹೋಮ ಹವನಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಾಗಲಿ, ಪೂಜೆ ಪುನಸ್ಕಾರಗಳನ್ನು ಮಾಡುವ ಸಂದರ್ಭದಲ್ಲಾಗಲಿ ಮಂತ್ರೋಚ್ಚಾರಣೆ ಬಹಳ ಮುಖ್ಯ. ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಈ ದಿನದ ಗ್ರಹಣದ ದುಷ್ಪರಿಣಾಮಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇಲ್ಲೂ ಒಂದು ಅವಕಾಶ ಇದೆ. ವಸ್ತ್ರಗಳನ್ನು ದಾನ ಮಾಡುವುದರ ಜೊತೆಗೆ ಮಂತ್ರೋಚ್ಚಾರಣೆ ಕೂಡ ನಮಗೆ ಫಲಕಾರಿಯಾಗಿದೆ ಅನ್ನುವಂಥ ವಿಚಾರ ತಮ್ಮ ಗಮನದಲ್ಲಿರಲಿ. ಹಾಗಾಗಿ ಈ ದಿನ ನಾವು ಕ್ರೋಧಿನಾಮ ಸಂವತ್ಸರಕ್ಕೆ ವಿದಾಯ ಹೇಳೋಣ. ಹೊಸ ಸಂವತ್ಸರವಾದಂತಹ ಶ್ರೀ ವಿಶ್ವಾವಸು ಸಂವತ್ಸರವನ್ನು ಸ್ವಾಗತಿಸೋಣ. ಮುಂದಿನ ಸಂವತ್ಸರ ಏನಿದೆ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ
ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಸ್ಥಿತನಾಗಿರುವಂಥವನು. ಹಾಗಾಗಿ ಈ ದಿನ ನಿಮಗೆ ಸಾಡೆ ಕೂಡ ಆರಂಭ ಆಗ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಅದರಲ್ಲೂ ಕಾರಣ ಇಲ್ಲದೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಪರಿಸ್ಥಿತಿ ನಿಮಗೆ ಎದುರಾಗಿ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಯಾರು ಸಹಾಯ ಮಾಡ್ತಾರೆ, ಯಾರು ನಿಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಅಂತ ಹೇಳ್ಕೊಳ್ತೀರೋ ಅಥವಾ ಆ ರೀತಿ ಪರಿಭಾವಿಸ್ತೀರೋ ಅಂಥವರೇ ನಿಮ್ಮ ವಿರುದ್ಧ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಪರಿಸ್ಥಿತಿ ನಿಮ್ಮ ಕೈ ಮೀರ್ತಾ ಇದೆ ಅನ್ನುವಂಥ ಒಂದು ಭಾವನೆ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗೆ ಈ ದಿನ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನುವಂಥ ಜಿಜ್ಞಾಸೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸ್ವಲ್ಪ ಸಮಸ್ಯೆಯ ದಿನವೇ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳು ಈ ದಿನ ತುಂಬ ನಿಧಾನ ಆಗೋದ್ರಿಂದ ನಿಮ್ಮ ತಾಳ್ಮೆ ಕೂಡ ಈ ದಿನ ನಿಮಗೆ ವಿರುದ್ಧವಾಗುತ್ತೆ. ಹಾಗಾಗಿನೇ ಅಸಹನೀಯವಾದಂಥ ಒಂದು ಸನ್ನಿವೇಶ, ಜೊತೆಗೆ ಕೋಪ ತಾಪಗಳು ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ಲೆಕ್ಕಾಚಾರದಂತೆ ಯಾವ ವಿಚಾರಗಳು ಕೂಡ ನಡೆಯಲ್ಲ. ಆದ್ದರಿಂದಲೇ ದೊಡ್ಡ ದೊಡ್ಡ ಯೋಜನೆಗಳನ್ನು ಈ ದಿನ ಹಾಕ್ಕೊಳ್ಬೇಡಿ. ಭಗವಂತ ಏನನ್ನು ದಯಪಾಲಿಸ್ತಾನೋ ಅದನ್ನೇ ಈ ದಿನ ನೀವು ಸ್ವೀಕರಿಸಬೇಕಾಗತ್ತೆ. ಪಾಲಿಗೆ ಬಂದದ್ದೇ ಪಂಚಾಮೃತ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಹಾಗೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಕೂಡ ಒಂದು ಶುಭ ಸುದ್ದಿಯೊಂದನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅದರಲ್ಲೂ ಈ ಗ್ರಹಣದ ಶುಭ ಫಲಗಳು ಸಿಕ್ಕತ್ತೆ. ಜೊತೆಗೆ ಈ ಶನೈಶ್ಚರನ ಸ್ಥಾನ ಬದಲಾವಣೆ ಕೂಡ ನಿಮಗೆ ಅತ್ಯುತ್ತಮವಾದ ಫಲಗಳನ್ನು ತರ್ತಾ ಇದೆ. ಹಾಗಾಗಿನೇ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಹಾಗೆ ಈ ದಿನ ಹಣದ ಕೊರತೆ ಆದರೂ ಕೂಡ ಅದನ್ನು ಸರಿಹೊಂದಿಸುವಂಥ ಒಂದು ವಿವೇಚನೆ ನಿಮ್ಮಲ್ಲಿರುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗಿರೋದ್ರಿಂದ ಕೆಲವೊಂದು ಕಷ್ಟದ ಕೆಲಸಗಳನ್ನು ಕೂಡ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ತುಂಬ ಚೆನ್ನಾಗಿದೆ. ಆದರೆ ಈ ದಿನದಲ್ಲಿ ಯಾವುದೋ ಒಂದು ವಿಚಾರಕ್ಕಾಗಿ ನೀವು ಹುಡುಕಾಟ ಆರಂಭ ಮಾಡುವಂಥದ್ದು, ಅಂದರೆ ನಿಮಗೆ ಇನ್ನೂ ಆ ವ್ಯಕ್ತಿಯಾಗಲಿ ಆ ವಸ್ತುವಾಗಲಿ ಅದರ ಬಗ್ಗೆ ಹೆಚ್ಚು ಕುತೂಹಲದಿಂದ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅದಲು ಬದಲಾಗ್ಬೋದು. ಹಠಾತ್ತಾಗಿ ಕೆಲವು ಕೆಲಸಗಳು ಮುಂದೂಡಲ್ಪಡಬಹುದು. ಆದರೂ ಕೂಡ ಆ ಕೆಲಸಗಳಿಂದ ಬರುವಂಥ ಫಲಗಳೇನಿದೆ ಬಹಳ ಸ್ಥಿರವಾಗಿರುತ್ತೆ. ಎಲ್ಲ ಕಡೆ ನಿಮಗೆ ಒಂದು ಮಾನ್ಯತೆ ಮನ್ನಣೆ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ಗ್ರಹ ಸ್ಥಾನಗಳು ಅನುಕೂಲಕರವಾಗಿರೋದ್ರಿಂದ ಯಾವುದೇ ವ್ಯವಹಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡ್ತೀರಿ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅದ್ಭುತವಾದಂತಹ ಅನುಭವ ನಿಮಗೆ ಒದಗಿ ಬರುತ್ತೆ. ಹಾಗೆ ಅನಿರೀಕ್ಷಿತ ಸಂತೋಷಕರ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುವಂಥ ಒಂದು ಸುದಿನ, ಒಳ್ಳೆಯ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆ, ಅದರಲ್ಲೂ ಈ ರಾಹುಗ್ರಸ್ತ ಸೂರ್ಯಗ್ರಹಣ ನಡೀತಾ ಇರುವಂಥ ಮನೆ ಕೂಡ 10. ಇಲ್ಲಿ 10 ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ವಿಶೇಷ ಫಲಗಳನ್ನು ಕೊಡುವಂಥ ಸಂದರ್ಭ ಇದು. ಹಾಗಾಗಿನೇ ನಿಮಗೆ ಶುಭ ಫಲಗಳು ಈ ದಿನ ಸಿಕ್ಕುವಂಥದ್ದು. ಅದರಲ್ಲೂ ನಿಮಗೆ ಬಂದಿರುವಂಥ ಕೆಲವೊಂದು ಸಮಸ್ಯೆಗಳಾಗಲಿ ಬಿಕ್ಕಟ್ಟುಗಳಾಗಲಿ ಇದ್ದಕ್ಕಿದ್ದ ಹಾಗೆಯೇ ದೇವಕೃಪೆಯಿಂದ ನಿವಾರಣೆಯಾಗುವಂಥ ಸಂದರ್ಭ. ಹಾಗಾಗಿ ಒಂದು ಸಮಸ್ಯೆ ಇದೆ ಅಂದರೆ ಅದನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು, ಅದಕ್ಕೆ ಇರುವಂಥ ಮಾರ್ಗೋಪಾಯ ಯಾವುದು ಅನ್ನುವಂಥದ್ದು ನಿಮಗೆ ಈ ದಿನ ಸಿದ್ಧಿಸುತ್ತೆ. ಕೆಲವರು ಗುರು ಹಿರಿಯರ ಮೂಲಕವಾಗಿ, ಕೆಲವರು ಸ್ವಯಂ ಅನುಭವದ ಮೂಲಕವಾಗಿ ಈ ದಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ಬಹಳ ದಿನಗಳಿಂದ ಇದ್ದಂತಹ ಮನದಾಳದ ಬಯಕೆಗಳೇನಿದೆ ಅದು ಈ ದಿನ ನಿಮ್ಮನ್ನು ಸಂತೋಷವಾಗಿ ಇಡುತ್ತೆ. ಏಕೆಂದರೆ ಆ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಂದು ಹೊಸ ದಾರಿ ನಿಮಗೆ ಹೊಳೆಯುವಂಥದ್ದು. ಜೊತೆಗೆ ಸದ್ಯದಲ್ಲೇ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಸಿಕ್ಕುವಂಥ ಅವಕಾಶಗಳಿದೆ.
ಹಾಗಾಗಿನೇ ಈ ದಿನ ಸಂತೋಷದ ಸುದ್ದಿಯನ್ನು ಕೇಳ್ತೀರಿ. ಹಾಗೆ ಮುಂದೆ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರುವಂಥದ್ದು, ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಏನಿದೆ ಅದು ತುಂಬ ಯಶಸ್ವಿಯಾಗುತ್ತೆ. ಹಾಗೆ ನಿಮಗೆ ಈ ದಿನ ಸಕಾರಾತ್ಮಕವಾದಂತಹ ಬದಲಾವಣೆಗಳೇ ಬರ್ತಾ ಇರೋದ್ರಿಂದ ಮನಸ್ಸಿಗೆ ಸಂತೋಷ ಇದೆ. ಆದರೆ ಈ ನೆಗೆಟಿವ್ ವೈಬ್ಸ್ ಇರ್ತಾರಲ್ಲ, ನಕಾರಾತ್ಮಕವಾಗಿ ಕೆಲವೊಂದು ಕೆಲಸ ಕಾರ್ಯಗಳಿಗೆ ನಿಮ್ಮನ್ನು ಅಡ್ಡಿಪಡಿಸುವಂಥವ್ರು, ನಿಮ್ಮ ಕಾಲೆಳೆಯುವಂಥವ್ರು, ಇಂಥವರಿಂದ ಸ್ವಲ್ಪ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಒಂದು ಪ್ರತಿಭೆಯನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು ಸೂಕ್ತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗಲಿ, ಒಳ್ಳೆಯದಾಗತ್ತೆ. ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಭಾಗ್ಯಸ್ಥಾನದಲ್ಲಿ 6 ಗ್ರಹಗಳು ಕೂತ್ಬಿಟ್ಟಿದೆ ಈ ದಿನ. ಹಾಗಾಗಿನೇ ಒತ್ತಡ ಅಂತ ಹೇಳಿದ್ರೆ ಒಂದು ಕಡೆ ಇರುತ್ತೆ, ಮತ್ತೊಂದು ಕಡೆ ಒತ್ತಡದ ನಿವಾರಣೆಗೆ ಪರಿಹಾರಗಳು ಸಿಕ್ಕತ್ತೆ. ಹಾಗಾಗಿನೇ ಒಂದು ರೀತಿಯಲ್ಲಿ 50-50 ಫಲಾಫಲಗಳು ನಿಮಗೆ ಸಿಕ್ಕುವಂಥದ್ದು. ಆದರೂ ಕೂಡ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿನೇ ನಿಮಗೆ ಯಾವುದೇ ಕೆಲಸ ಕಷ್ಟ ಅಲ್ಲ, ಆ ಕಷ್ಟದ ಅರಿವು ನಿಮಗಿದೆ, ಆ ಕೆಲಸದ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನ ಇರುತ್ತೆ. ಹಾಗಾಗಿ ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು, ಯಾರ ಸಹಕಾರ ಪಡ್ಕೊಳ್ಬೇಕು, ಈ ಎಲ್ಲ ಒಂದು ಕ್ಯಾಲ್ಕುಲೇಷನ್ ಏನಿದೆ, ಲೆಕ್ಕಾಚಾರ, ಅದು ನಿಮಗೆ ಉತ್ತಮ ಫಲವನ್ನೇ ತಂದುಕೊಡುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ತಳಮಳ ಉಂಟಾಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರ ತೆಗೆದುಕೊಳ್ತಾ ಇದ್ದೀನಾ ಅನ್ನುವಂಥ ಒಂದು ಮನಸ್ಥಿತಿ ಬರ್ಬೋದು. ಆದರೆ ನೀವು ನಿಮ್ಮ ಪರಿಸ್ಥಿತಿಯನ್ನು ನೀವೇ ಸರಿಯಾಗಿ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಬೇರೆ ಯಾರೂ ಕೂಡ ನಿಮ್ಮ ಸ್ಥಿತಿಯನ್ನು ಕಂಡು ಒಂದು ರೀತಿಯ ಸಲಹೆಯನ್ನು ಕೊಡಲಿಕ್ಕೆ ಅಸಮರ್ಥರಾಗಿರ್ತಾರೆ. ಹಾಗಾಗಿ ಯು ಆರ್ ದಿ ಬೆಸ್ಟ್ ಜಡ್ಜ್ ಈ ಸಂದರ್ಭ. ಅದಕ್ಕಾಗಿ ಪರಿಸ್ಥಿತಿಯನ್ನು ನೋಡಿಕೊಂಡು ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಉತ್ತಮ. ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಂತರ ಮುಂದುವರಿರಿ. ಹಾಗೆ ಈ ದಿನ ನೀವು ಆದಾಯದ ಗುರಿಯನ್ನು ಬಹಳ ಸುಲಭದಲ್ಲಿ ಮುಟ್ಟುವಂಥದ್ದು. ಅಂದರೆ ನಿಮ್ಮ ಸಂಪಾದನೆ ಚೆನ್ನಾಗಿದೆ, ನೀವು ಅಂದುಕೊಂಡಂಥ ರೀತಿಯಲ್ಲಿ ನಿಮ್ಮ ಖರ್ಚು ವೆಚ್ಚಗಳು ಕೂಡ ಇರುತ್ತೆ. ಹಾಗೆ ಕೆಲವೊಂದು ಘಟನೆಗಳು ನಿಮ್ಮನ್ನು ಸ್ವಲ್ಪ ಬಾಧಿಸ್ಬೋದು, ಸ್ವಲ್ಪ ಸಹನೆಯನ್ನು ಕೆಡಿಸ್ಬೋದು. ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ನೀವು ಈ ದಿನ ಕಳೆಯುವಂಥದ್ದು. ಹಾಗೆ ಗುರು ಹಿರಿಯರ ಸೇವೆಯನ್ನು ಮಾಡುವಂಥದ್ದನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 8ರ ಸ್ಥಾನ ದುಸ್ಥಾನದಲ್ಲೇ 6 ಗ್ರಹಗಳು ಕೂತಿರುವಂಥದ್ದು. ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ರವಿಗೂ ಕೂಡ ಈ ದಿನ ಗ್ರಹಣದ ಛಾಯೆ ತಟ್ತಾ ಇದೆ. ರಾಹು ಕೂಡ ಅಲ್ಲೇ ಇದ್ದಾನೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಮಂಕು ಕವಿದಂತಹ ವಾತಾವರಣ ಇರುತ್ತೆ. ಎಲ್ಲವೂ ಗೊತ್ತಿದೆ, ತಿಳುವಳಿಕೆ ಇದೆ, ಆದರೂ ಕೂಡ ಎಡವಿ ಬೀಳುವಂಥದ್ದು ಸಾಮಾನ್ಯವಾಗಿರುತ್ತೆ. ಹಾಗೆ ಗ್ರಹಗತಿಗಳು ಕೂಡ ತುಂಬ ವಿಮುಖವಾಗಿರೋದ್ರಿಂದ ಈ ದಿನ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಬೇಡಿ, ದೂರದ ಪ್ರಯಾಣವನ್ನು ಮಾಡಬೇಡಿ. ಸಾಧ್ಯ ಆದರೆ ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಕೆಲಸಗಳನ್ನು ನಿರ್ವಹಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿ ಈ ದಿನ ವಾಹನದಿಂದ ಅಷ್ಟೊಂದು ಸೌಖ್ಯ ಇಲ್ಲ, ಪ್ರಯಾಣದಿಂದ ಅನುಕೂಲ ಇಲ್ಲ. ಹಾಗಾಗಿನೇ ಈ ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಂದರ್ಭ ಇದು. ತುಂಬ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಸ್ತ್ರೀ ವರ್ಗದವರು ಮನೆಯಲ್ಲಿ ಯಾವುದೇ ಕೆಲಸಗಳನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರ ತಪ್ಪಿದರೆ ಈ ದಿನ ಏನೋ ಒಂದು ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಮಾತನ್ನು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕು. ಮಾತಿನಿಂದಲೇ ಅನರ್ಥಗಳಾಗುತ್ತೆ, ಮಾತಿನಿಂದಲೇ ಜಗಳ ಆಗುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಹೆಣಗಾಡಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಆ ರೀತಿಯಲ್ಲಿ ಮುಂಜಾಗ್ರತೆ, ಮುನ್ನೆಚ್ಚರಿಕೆ ಬಹಳ ಈ ದಿನ ನಿಮಗೆ ಬೇಕಾಗುತ್ತೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮಗೆ ವಿರುದ್ಧವಾಗಿ ಘಟನೆಗಳು ನಡೀತಾ ಇದ್ದರೂ ಕೂಡ ಅದನ್ನು ನೋಡಿದಂತೆ ಇರಬೇಕು. ನೀವು ಈ ದಿನ ಕಣ್ಣು ಮುಚ್ಕೊಳ್ಬೇಕು, ಕಿವಿಯನ್ನು ಮುಚ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಬಾಯಿಯಿಂದ ಕೂಡ ಈ ದಿನ
ಯಾವುದೇ ಶಬ್ದ ಬರಬಾರ್ದು, ಅಪಸ್ವರಗಳು ಬರಬಾರ್ದು, ಸ್ವಲ್ಪ ಮೌನವಾಗಿರುವಂಥದ್ದು ತುಂಬ ಉತ್ತಮ. ಹಾಗಾಗಿನೇ ಅನಿರೀಕ್ಷಿತ ಘಟನೆಗಳು ಈ ದಿನ ನಡೆಯುವಂಥದ್ದಿದೆ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಚಂದ್ರನ ಜೊತೆಯಲ್ಲೇ 5 ಗ್ರಹಗಳು, ಒಟ್ಟು 6 ಗ್ರಹಗಳು ಈ ದಿನ ನಿಮಗೆ ವಿರುದ್ಧವಾದಂತಹ ಒಂದು ಮನೆಯಲ್ಲಿದೆ, 7ನೇ ಮನೆಯಲ್ಲಿದೆ. ಹಾಗಾಗಿ ಒಂದೊಂದು ಕೂಡ ಒಂದೊಂದು ಫಲವನ್ನು ಕೊಡೋದ್ರಿಂದ ಈ ದಿನ ನಿಮಗೆ ಮಿಶ್ರ ಫಲಗಳಿರುತ್ತೆ. ವಿಚಿತ್ರವಾದಂತಹ ಅನುಭವಗಳು ಉಂಟಾಗುವಂಥದ್ದು ಇದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಕೆಲವೊಂದು ಅವಸರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ರಿಯಲ್ ಎಸ್ಟೇಟ್ನಲ್ಲಿರುವಂಥವರು, ಈ ಲೇವಾದೇವಿ ವ್ಯವಹಾರ ಮಾಡುವಂಥವರು, ದೊಡ್ಡ ಬಿಸ್ನೆಸ್ಸನ್ನು ಮಾಡಿ ದೊಡ್ಡ ಬಂಡವಾಳ ಹಾಕುವಂಥದ್ದು, ಈ ಸಗಟು ಮಾರಾಟ ಇತ್ಯಾದಿ ವರ್ಗದವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಅದರಲ್ಲೂ ನಿಮ್ಮ ಪಾರ್ಟ್ನರಿಂದ ಈ ದಿನ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥದ್ದು ಇದೆ. ಏಕೆಂದರೆ ಈ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರಲ್ಲ, ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಸ್ವಾರ್ಥ ಇದೆ. ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೊಂಡು ಬಿಡೋಣ, ಈ ಲಾಭ ನನಗೆ ಸಿಕ್ಕಲಿ ಅನ್ನುವಂಥ ಒಂದು ಸ್ವಾರ್ಥತೆ ಇರುತ್ತೆ. ಅದರಲ್ಲೂ ಈ ದಿನದಲ್ಲಿ ಈ ವಿದ್ಯಮಾನಗಳೇನಿದೆ, ಈ ಶನಿಯ ಸ್ಥಾನ ಬದಲಾವಣೆ ಇರ್ಬೋದು, ರಾಹುಗ್ರಸ್ತ ಸೂರ್ಯಗ್ರಹಣದ ಪ್ರಭಾವ ಇರ್ಬೋದು, ಇತ್ಯಾದಿಗಳಿಂದ ಈ ದಿನ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಇರುವಂತಹ ಸಂದರ್ಭ ಇದೆ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇನ್ನು ಈ ದಿನ ಕ್ರಮಬದ್ಧವಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸಗಳಲ್ಲೇ ನಿಮಗೆ ಜಯ. ಹಾಗಾಗಿ ಯಾವುದೇ ಒಂದು ಕಟ್ ಶಾಟನ್ನು ಹುಡುಕುವಂಥದ್ದಾಗಲಿ, ಬೈಪಾಸ್ ದಾರಿಯಲ್ಲಿ ಹೋಗ್ಬಿಡೋಣ ಬೇಗ ಅಂತ ಹೋಗುವಂಥದ್ದನ್ನಾಗಲಿ ಮಾಡಬೇಡಿ. ಸ್ವಲ್ಪ ನಿಧಾನ ಆದರೂ ಕೂಡ ತಾಳ್ಮೆಯಿಂದ ಶಾಂತಿಯಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಹಾಗೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ಸಾಮರಸ್ಯದಿಂದ ಇರಬೇಕಾಗತ್ತೆ. ಹಾಗೆ ಹೊಂದಾಣಿಕೆಯ ಮೂಲಕವೇ ಈ ದಿನ ಜೀವನ ಯಶಸ್ವಿಯಾಗುತ್ತೆ. ಇದೊಂದು ನಿಮ್ಮ ಗಮನದಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಶತ್ರುಸ್ಥಾನದಲ್ಲಿ ಸೂರ್ಯ ಚಂದ್ರರು ಜೊತೆಗೆ 4 ಗ್ರಹಗಳು, ಒಟ್ಟು 6 ಗ್ರಹಗಳು ಈ ದಿನ ನಿಮ್ಮ 6ನೇ ಮನೆಯಲ್ಲಿ ಇರುವಂಥದ್ದು. ಇದು ಶತ್ರುಸ್ಥಾನ, ವೈರಿಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ದೂರ ಆಗುತ್ತೆ. ನಿಮಗೆ ಯಾರು ಬಾಧಿಸ್ತಾ ಇದ್ರು, ಯಾರಿಂದ ಕಿರುಕುಳ ಆಗ್ತಾಯಿತ್ತು, ಯಾರನ್ನು ಕಂಡರೆ ನಿಮಗೆ ಅಸಹನೆ ಇತ್ತು, ಅಂಥ ಒಂದು ಪರಿಸ್ಥಿತಿಯಿಂದ ಈ ದಿನ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ಇನ್ನು ಈ ಸೂರ್ಯಗ್ರಹಣದ ಪ್ರಭಾವ ನಿಮಗೆ ಶುಭ ಫಲಗಳನ್ನು ತಂದು ಕೊಡುವಂಥದ್ದು. ಜೊತೆಗೆ ಈ 6ರ ಸ್ಥಾನದಲ್ಲೇ ಶನಿಯ ಪಾದಾರ್ಪಣೆ ಆಗ್ತಾ ಇರೋದರಿಂದ ನಿಮಗೆ ಅತ್ಯುತ್ತಮವಾದಂತಹ ಸಮಯ. ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಕಷ್ಟಪಟ್ಟು ಮಾಡಿದ್ದೀರಿ, ಆದರೆ ಫಲಿತಾಂಶಗಳು ಅಷ್ಟಕ್ಕಷ್ಟೇ ಇದ್ದಿದ್ದು, ಆದರೆ ಮುಂದೆ ಮಾಡುವಂತಹ ಕೆಲಸದಲ್ಲಿ ಅತ್ಯುತ್ತಮವಾದಂತಹ ಫಲಗಳನ್ನು ಕಾಣ್ತೀರಿ. ಫಲದಾಯಕ ಶನಿ ನಿಮಗೆ. ಹಾಗೆ ಈ ದಿನ ಸ್ವಲ್ಪ ನಿರಾಸೆ ಉಂಟಾಗಿರುವಂಥದ್ದು ಪ್ರೀತಿ ಪ್ರೇಮದ ವಿಚಾರದಲ್ಲಿ. ಅದನ್ನು ಕೂಡ ಈ ದಿನ ಸರಿದಾರಿಯಲ್ಲಿ ಒಂದು ಚರ್ಚೆಯ ಮೂಲಕ ಸಾಗಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಹಾಗೆ ಈ ದಿನದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಾಗಲಿ ಉದ್ಯೋಗದಲ್ಲಾಗಲಿ ಒಳ್ಳೆಯ ಅನುಭವ ನಿಮಗೆ ಸಿಕ್ಕುವಂಥದ್ದಿದೆ, ಒಳ್ಳೆಯ ಸುದ್ದಿ ಇದೆ. ಹಾಗೆ ಒಂದು ಅಪ್ವರ್ಡ್ ಮೊಬಿಲಿಟಿ ಅನ್ನುವಂಥದ್ದು, ಒಂದು ಬಡ್ತಿ ಇರ್ಬೋದು, ವೇತನದಲ್ಲಿ ಹೆಚ್ಚಳ ಇರ್ಬೋದು, ಅಥವಾ ನಿಮಗೆ ಯಾವುದು ಇಷ್ಟ ಅಂತಹ ಕೆಲಸಗಳೇ ನಿಮ್ಮ ಪಾಲಿಗೆ ಬರುವಂಥದ್ದು. ಇದೆಲ್ಲದರ ಬದಲಾವಣೆ ಏನಿದೆ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಬಹಳ ಗಟ್ಟಿಯಾದಂತಹ ಒಂದು ಮನಸ್ಥಿತಿ ಇದೆ. ಹಾಗಾಗಿನೇ ಮುಂದಿನ ಜೀವನಕ್ಕೆ ಬೇಕಾದಂತಹ ಒಂದು ಭದ್ರವಾದ ತಳಹದಿಯನ್ನು ಹಾಕಿಕೊಳ್ಳುವಂಥ ಸಂದರ್ಭ ಇದು. ಉತ್ತಮವಾದಂಥ ತೀರ್ಮಾನಗಳಿರುತ್ತೆ. ಹಾಗೆ ಕುಟುಂಬಕ್ಕಾಗಿ ನಿಮ್ಮ ತ್ಯಾಗ ಎಷ್ಟಿದೆ, ನಿಮ್ಮ ಒಂದು ಕೊಡುಗೆ ಏನು ಅನ್ನುವಂಥದ್ದರ ಲೆಕ್ಕಾಚಾರ ಕೂಡ ಈ ದಿನ ಕುಟುಂಬಸ್ಥರು ಮಾಡುವಂಥದ್ದಿದೆ. ಒಟ್ಟಾರೆ ನಿಮಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದಲೇ ನಿಮಗೆ ತುಂಬ ಹೆಮ್ಮೆ ಇರುವಂತಹ ಸಂದರ್ಭ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಸ್ಮರಣೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹಿನ್ನಡೆ ಅಂತ ಅನಿಸಿದ್ರೂ ಕೂಡ, ಕೆಲಸ ನಿಧಾನ ಆಗ್ತಾ ಇದೆ, ಫಲಿತಾಂಶ ಪರವಾಗಿಲ್ಲ ಅಂತ ಅನಿಸಿದ್ರೂ ಕೂಡ ಅದು ಮುಂದೆ ನಿಮಗೆ ಭಾರಿ ಸಂತೋಷವನ್ನು ತರುತ್ತೆ. ಹಾಗಾಗಿನೇ ಕೆಲವೊಂದು ಅಪರೂಪಕ್ಕೆ ಮಾಡುವಂಥ ಕೆಲಸ ಕಾರ್ಯಗಳು, ಕೆಲವೊಂದು ಸಾಹಸ ಕೃತ್ಯಗಳು ನಿಮ್ಮ ಪಾಲಿಗೆ ವರದಾನವಾಗಿ ಇರುವಂಥದ್ದು ಈ ದಿನದಲ್ಲಿ. ಹಾಗೆ ನಿಮ್ಮಲ್ಲಿರುವಂಥ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು, ಪ್ರತಿಭೆಯನ್ನು, ಬುದ್ಧಿವಂತಿಕೆಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ. ಇಲ್ಲೂ ಕೂಡ ಅಂಡರ್ ಯುಟಿಲೈಸೇಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಈ ಫಲ ಏನಿದೆ ಅದು ಮಿಶ್ರವಾಗಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಉಪಯೋಗಕ್ಕೆ ಬರುವಂತಹ ವ್ಯಕ್ತಿಯೊಬ್ಬರು, ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮ್ಮ ಜೊತೆಯಲ್ಲಿರ್ತಾರೆ. ಅವರಿಂದ ನಿಮಗೆ ಸಿಕ್ಕುವಂತಹ ಸಕಾಲಿಕವಾದಂತಹ ಒಂದು ಸಹಕಾರದಿಂದ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಆದರೆ ಈ ದಿನ ಈ ಸಂಗಾತಿಯ ಜೊತೆಯಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವುದೇ ಮನಸ್ತಾಪಗಳನ್ನಾಗಲಿ, ಯಾವುದೇ ರೀತಿಯ ಜಗಳಗಳಿಗಾಗಲಿ ಆಸ್ಪದ ಕೊಡಬೇಡಿ. ಏಕೆಂದರೆ ಈ ದಿನ ಮಾತು ತುಂಬ ಕಠಿಣವಾಗಿ, ಕಠೋರವಾಗಿ, ಅಷ್ಟೇ ತೀಕ್ಷ್ಣವಾಗಿ ಇರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಎಲ್ಲವೂ ಕೂಡ ನಿಮ್ಮ ಒಂದು ದಾರಿಗೆ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಜೊತೆಗೆ ಈ ದಿನ ನಿಮ್ಮ ಕಾರ್ಯವೈಖರಿಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆ ಅನಾವರಣಗೊಳ್ಳಲಿಕ್ಕೆ ಒಂದು ಒಳ್ಳೆಯ ಸನ್ನಿವೇಶ ಕೂಡ ಇದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಆದಾಯದಲ್ಲಿ ಒಂದು ರೀತಿಯಲ್ಲಿ ಪ್ರಗತಿ ಇದೆ, ಆದರೆ ನಾಳೆಗಾಗಿ ಉಳಿತಾಯ ಮಾಡಲೇಬೇಕು ಅನ್ನುವಂಥ ಒಂದು ತೀರ್ಮಾನ ಕೂಡ ಈ ದಿನ ತೆಗೆದುಕೊಳ್ಬೇಕಾಗತ್ತೆ. ಒಟ್ಟಾರೆ ನಾಳೆಯ ಜೀವನ ಈ ದಿನದ ತೀರ್ಮಾನವನ್ನು ಆಧರಿಸಿರುವಂಥದ್ದು ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಆಂಜನೇಯನನ್ನು ಈ ದಿನ ಸ್ಮರಣೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂತ ಹೇಳಿದ್ರೆ ಈ ದಿನ ಮನಸ್ಸಿಗೆ ಏನೋ ಒಂದು ಕಳವಳ ಇದ್ದ ಹಾಗೆ. ಮನೆಯ ವಾತಾವರಣ ಅಷ್ಟೊಂದು ಸೂಟಬಲ್ ಆಗಿಲ್ಲ. ಹಾಗಾಗಿ ಈ ದಿನ ಯಾರಿಗೆ ಕಷ್ಟ ಹೇಳ್ಕೊಳ್ಳುವಂಥದ್ದು, ಯಾರಿಂದ ಸಹಾಯ ಪಡ್ಕೊಳ್ಳುವಂಥದ್ದು, ಇಂಥ ಒಂದು ಜಿಜ್ಞಾಸೆ ಈ ದಿನ ಮನಸ್ಸಿನಲ್ಲಿರುತ್ತೆ. ಹಾಗೆ ಶ್ರಮಪಟ್ಟರೆ ಕೆಲವೊಮ್ಮೆ ಕೆಲಸಗಳಾಗುತ್ತೆ, ಆದರೆ ಈ ದಿನ ನೀವು ಪಡುವಂಥ ಶ್ರಮ ಕೂಡ ನಿರರ್ಥಕವಾಗುತ್ತೆ. ಹಾಗಾಗಿ ಕೆಲವೊಂದನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ಒಂದನ್ನು ಕೊಡಬೇಕು, ಒಂದನ್ನು ಪಡ್ಕೊಳ್ಬೇಕು. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ದು ಇರಬೇಕು. ಬಿತ್ತಿದಂತೆ ಬೆಳೆ, ಇದು ನಿಮಗೆ ಜ್ಞಾಪಕದಲ್ಲಿರಲಿ. ಹಾಗೆ ಈ ದಿನ ನಿಮ್ಮ ಮಾತನ್ನು ಉಳಿಸ್ಕೊಳ್ಬೇಕು. ಹಾಗೆ ಕೊಟ್ಟ ಭರವಸೆಗಳನ್ನಾಗಲಿ, ಕೊಟ್ಟ ಮಾತನ್ನಾಗಲಿ ಈ ದಿನ ನೀವು ಬಹಳ ಮಟ್ಟಿಗೆ ನೀವು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಿಮ್ಮ ಒಂದು ವೀಕ್ನೆಸ್ಸನ್ನು ಯಾರ ಜೊತೆಯಲ್ಲೂ ಕೂಡ ಹೇಳ್ಕೊಳ್ಬೇಡಿ ಈ ದಿನದಲ್ಲಿ. ಏಕೆಂದರೆ ಅದು ಕೆಲವರಿಗೆ ಅಡ್ವಾಂಟೇಜ್ ಆಗ್ಬೋದು. ಕೆಲವರು ನಿಮ್ಮ ಬಗ್ಗೆ ಅಪಹಾಸ್ಯ ಮಾಡಲಿಕ್ಕೆ ಅವರಿಗೆ ಒಂದು ಸಕಾರಣ ಸಿಕ್ಕದಾಗ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಸಂಬಂಧಗಳಲ್ಲಿ ಏನೇ ಬಿರುಕು ಇದ್ದರೆ, ಭಿನ್ನಾಭಿಪ್ರಾಯಗಳಿದ್ದರೆ ಮಾತುಕತೆ ಮೂಲಕ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಇನ್ನು ವಿದ್ಯಾರ್ಥಿಗಳು ಗುರಿ ಸಾಧನೆಯಲ್ಲಿ ವಿಚಲಿತರಾಗಬೇಡಿ. ಹಾಗಾಗಿ ಈ ದಿನದ ಸೋಲು ಗೆಲುವಿನ ಮೆಟ್ಟಿಲಾಗುತ್ತೆ. ಸ್ವಲ್ಪ ಶ್ರಮಪಟ್ಟು ಮುಂದುವರಿರಿ. ಹಾಗೆ ಯಾವುದೇ ತೀರ್ಮಾನ ಕೂಡ ದೂರದೃಷ್ಟಿಯದ್ದಾಗಿರಬೇಕು. ಇದು ಕೂಡ ಗಮನದಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಸಾಧ್ಯ ಆದರೆ ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 3ನೇ ಮನೆಯಲ್ಲಿ ಈ ದಿನ ಶನೇಶ್ವರನ ಬದಲಾವಣೆ ಕೂಡ ಆಗ್ತಾ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನ ನಿಮಗೆ ಅತ್ಯುತ್ತಮವಾದಂತಹ ಶುಭ ಸಮಯ. ಜೊತೆಗೆ ಈ ಸಾಡೆ ಸಾತಿಯ ಪ್ರಭಾವ ಕೂಡ ಬಿಡುಗಡೆ ಆಗುವಂಥದ್ದು. ಇದು ಒಂದು ದೊಡ್ಡ ರಿಲೀಫ್ ನಿಮಗೆ ಜೀವನದಲ್ಲಿ. ಹಾಗಾಗಿ ಯಾವುದೇ ಶತ್ರುಗಳ ಕಾಟ ಈ ದಿನದಿಂದ ಇರಲ್ಲ. ಇನ್ನು ನಿಮ್ಮ ಯೋಜನೆಗಳಾಗಲಿ, ನಿಮ್ಮ ಪ್ರಯತ್ನಗಳಾಗಲಿ ಒಂದೊಂದೇ ಹಂತದಲ್ಲಿ ಮುಂದುವರಿಯುವಂಥದ್ದು. ಹಾಗಾಗಿ ದಿಢೀರಾಗಿ ನಿಮಗೆ
ಫಲಗಳು ಸಿಕ್ಕದೇ ಇರ್ಬೋದು, ಆದರೆ ಕ್ರಮೇಣವಾಗಿ ನಿಧಾನವಾಗಿ ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಆರಂಭ ಆಗ್ತಾ ಇದೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡ್ಕೊಳ್ತೀರಿ. ಅಂದರೆ ಒಂದು ಮಾತುಕತೆಯ ಮೂಲಕ, ಮಧ್ಯಸ್ಥಿಕೆಗಾರರ ಮೂಲಕವಾಗಿ ಈ ದಿನದಲ್ಲಿ ಬಂದಂತಹ ಕೆಲವೊಂದು ಏರುಪೇರುಗಳನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗೆ ಈ ದಿನ ನೀವು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ತುಂಬ ಸಂತೋಷ ಕೊಡುವಂಥ ಒಂದು ಸಂಗತಿ ಅಂತ ಹೇಳಿದ್ರೆ ಫಲಿತಾಂಶಗಳು ಆಗಾಗ್ಗೆ ಬರುವಂಥದ್ದು. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ, ಆ ರೀತಿಯಲ್ಲಿ ಕೆಲಸ ಮಾಡ್ತಾನೆ ನಿಮಗೆ ಅದರ ಶುಭ ಸೂಚನೆಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಆತ್ಮವಿಶ್ವಾಸ ಹೆಚ್ಚಾಗಿರೋದರಿಂದ ಕೆಲವೊಂದು ಕೆಲಸಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಮಾಡುವಂಥದ್ದು. ಹಾಗೆ ನಿಮ್ಮ ಪ್ರೀತಿಯನ್ನು ತೋರಿಸಲಿಕ್ಕೆ, ನಿಮ್ಮ ಮಾತುಗಾರಿಕೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಸಮಯ ಇದು. ಹಾಗಾಗಿನೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಮುಂದುವರಿತೀರಿ. ನಾಳೆಯಿಂದ ನಿಮಗೆ ಉತ್ತಮ ಫಲಗಳು ಕಾದಿರುವಂಥದ್ದು. ಹಾಗಾಗಿ ಈ ಸಂತೋಷದ ಸಮಯದಲ್ಲಿ ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಭೇಟಿ ಮಾಡುವಂಥದ್ದು. ಹಾಗೆ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡ್ಕೊಂಡ್ಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮಗೆ ದ್ವಿತೀಯದಲ್ಲಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ, ವಾಕ್ಸ್ಥಾನದಲ್ಲಿದ್ದಾನೆ. ಅದರಲ್ಲೂ 6 ಗ್ರಹಗಳು ಒಟ್ಟಿಗೆ ಇರುವಂಥದ್ದನ್ನು ಎದುರಿಸಬೇಕು ನೀವು. ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಬರುವಂಥ ಒತ್ತಡಗಳು, ಮೂಲೆಗಳಿಂದ ಬರುವಂಥ ಕೆಲವು ಅಪಮಾನಕರವಾದಂತಹ ಸುದ್ದಿಗಳು, ಇದನ್ನು ಈ ದಿನ ನೀವು ನಿಭಾಯಿಸಬೇಕಾಗತ್ತೆ. ಹಾಗಾಗಿ ತುಂಬ ಧೈರ್ಯ ಇರಲಿ, ತುಂಬ ಆತ್ಮವಿಶ್ವಾಸ ಇರಲಿ. ಹಾಗೆ ಈ ದಿನ ಮನಸ್ತಾಪಗಳು ಇದ್ದಕ್ಕಿದ್ದ ಹಾಗೆ ಪ್ರಾರಂಭ ಆಗಿಬಿಡ್ಬೋದು. ಆದರೆ ಮೌನದಿಂದ ಇದ್ದಾಗ ಅದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕಾಗಲಿ ಅಥವಾ ಅದನ್ನು ಎದುರಿಸಲಿಕ್ಕಾಗಲಿ ನಿಮಗೆ ಭಗವಂತ ಶಕ್ತಿಯನ್ನು ಕೊಟ್ಬಿಡ್ತಾನೆ. ಸ್ವಲ್ಪ ಎಚ್ಚರಿಕೆಯಿಂದನೇ ಈ ಸಂದರ್ಭ ಮಾತುಗಾರಿಕೆಯಲ್ಲಿ ಇರಬೇಕಾಗತ್ತೆ. ಇನ್ನು ಕೆಲವೊಂದು ವಿಚಾರಧಾರೆಗಳು, ಕೆಲವೊಂದು ಸನ್ನಿವೇಶಗಳು ಈ ದಿನ ನಿಮಗೆ ವಿರುದ್ಧವಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬರಬಹುದು. ನಿಜ ಅರ್ಥದಲ್ಲಿ ಅಷ್ಟೊಂದು ವಿರೋಧಾಭಾಸಗಳು ಇರಲ್ಲ. ಅದರಲ್ಲೂ ಜನ್ಮ ಶನಿಯಿಂದ ಶನಿದೇವರು ಮುಂದಿನ ಮನೆಗೆ ಹೋಗಿರೋದ್ರಿಂದ ಬಿಡುಗಡೆ ಆಗಿದೆ, ಸ್ವಲ್ಪ ರಿಲೀಫ್ ಇದೆ. ಅದರಲ್ಲೂ ಈ 7.5 ಹಂತದ ಸಂದರ್ಭವನ್ನು ನೋಡಿದ್ರೆ ನಿಮಗೆ ಕೊನೆಯ ಹಂತ ಇದು. ಹಾಗಾಗಿನೇ ಈ ಒತ್ತಡಗಳಾಗಲಿ ಸಂಕಷ್ಟಗಳಾಗಲಿ ಸ್ವಲ್ಪ ಕಡಿಮೆ ಆಗುವಂಥ ಸಂದರ್ಭ ಇದು. ಆದರೂ ಕೂಡ ಯಾವುದೇ ವಿಚಾರದಲ್ಲೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಈ ನೆಗೆಟಿವ್ ಥಾಟ್ ಬಂದರೆ ನಿಮ್ಮ ಪ್ರೋಗ್ರೆಸ್ ಇಲ್ಲ, ಅಲ್ಲಿಗೆ ನಿಂತಂತೆ. ಹಾಗಾಗಿನೇ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ಪಾಸಿಟಿವ್ ಆಗಿರಿ. ಹಾಗೆ ನಿಮ್ಮ ಯೋಗ್ಯತೆ, ನಿಮ್ಮ ಪ್ರತಿಭೆ ಗುರುತಿಸಲ್ಪಡುವಂಥ ಅವಕಾಶ ಕೂಡ ಇದೆ. ಹಾಗಾಗಿ ಒಳ್ಳೊಳ್ಳೆ ಅವಕಾಶಕ್ಕಾಗಿ ನೀವು ಕಾಯ್ತಾ ಇರಿ. ಅವಕಾಶ ಬಂದಾಗ ಕಣ್ಮುಚ್ಕೊಳ್ಬೇಡಿ, ಅದಕ್ಕೆ ಒಂದು ಪ್ರಯತ್ನ ಮಾಡಿ, ಮುಂದೆ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ಗ್ರಹಣದ ಸಂದರ್ಭದಲ್ಲಿ ಉಂಟಾಗುವಂಥ ಕೆಲವು ಅವಘಡಗಳು, ಈಗಾಗಲೇ ಹೇಳಿರುವಂಥ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಎಲ್ಲ ಕಡೆಯಿಂದ ಒತ್ತಡಗಳಿರುವಂಥ ಸಂದರ್ಭ. ಹಾಗಾಗಿನೇ ಅಶುಭ ಫಲಗಳು ಈ ದಿನ ನಿಮಗೆ ಇರುವಂಥದ್ದು. ಒಂದು ಗ್ರಹಣದ ಬಗ್ಗೆ ಆಗಲಿ ಅಥವಾ ಶನಿ ನಿಮ್ಮ ಜನ್ಮರಾಶಿಗೆ ಬಂದಿರುವಂಥ ವಿಚಾರ ಆಗಲಿ, ಅಮಾವಾಸ್ಯೆ ಆಗಲಿ, ಶನಿವಾರ ಆಗಲಿ, ಯಾವುದೂ ಕೂಡ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿನೇ ಈ ದಿನ ತುಂಬ ತಾಳ್ಮೆಯಿಂದ ಇರಬೇಕಾದಂತಹ ದಿನ ಇದು. ಇನ್ನು ನಿಮ್ಮ ಆರೋಗ್ಯದ ಕಡೆ ಈ ದಿನ ತುಂಬ ಗಮನ ಕೊಡಬೇಕಾಗತ್ತೆ. ಯಾವುದೇ ರೀತಿಯ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು, ಇಲ್ಲ ಹೆಚ್ಚಿನ ಅವಲಂಬನೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಇವೆಲ್ಲವನ್ನು ಈ ದಿನ ನೀವು ನಿಯಂತ್ರಿಸಬೇಕಾಗತ್ತೆ. ಹಾಗೆ ಈ ದಿನ ಗುರು ಹಿರಿಯರ ಬುದ್ಧಿ ಮಾತನ್ನು ಕೇಳಬೇಕು, ಕೆಲವರ ಸಲಹೆಯನ್ನು ಪಡ್ಕೊಳ್ಬೇಕು. ಏಕೆಂದರೆ ಕೆಲವು ಕ್ಷೇತ್ರಗಳಲ್ಲಿ ನಿಮಗೆ ಇರುವಂಥ ಅನುಭವ ಕಡಿಮೆ, ಆದರೆ ಅನುಭವಸ್ಥರ ಮಾತನ್ನು ಕೇಳಿ ಮುಂದುವರಿಯೋದ್ರಿಂದ ಅಲ್ಪ ಸ್ವಲ್ಪ ಅನುಕೂಲತೆಗಳೇ ಉಂಟಾಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಬಿಕ್ಕಟ್ಟಿದೆ, ಸಾಲ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಹಣದ ನಿಯಂತ್ರಣ ಆಗಲಿ ಅಥವಾ
ಯಾವುದೇ ರೀತಿಯ ದುಂದು ವೆಚ್ಚವನ್ನು ತಡೆಯುವಂಥ ಪ್ರಯತ್ನವಾಗಲಿ ಈ ದಿನ ಗರಿಷ್ಠವಾಗಿ ಇರಬೇಕಾಗತ್ತೆ. ಹಾಗೆ ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ವಾಹನದಿಂದ ಪ್ರಯಾಣದಿಂದ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ. ಇನ್ನು ಈ ದಿನ ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ತುಂಬ ತಾಳ್ಮೆ ಬೇಕು, ತುಂಬ ಹೊಂದಾಣಿಕೆ ಕೂಡ ಬೇಕಾಗುತ್ತೆ. ಹಾಗೆ ಈ ದಿನ ವಿಶೇಷ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಭೇಟಿಯ ಉದ್ದೇಶ ನಿಮ್ಮ ಮುಂದಿನ ಜೀವನ ಸುಗಮವಾಗುವಂಥ ರೀತಿಯಲ್ಲಿ ನೀವು ಯೋಜನೆಯನ್ನು ರೂಪಿಸ್ಕೊಳ್ಬೇಕು, ಅದಕ್ಕೆ ಅವರ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದಾಗಲಿ. ಹಾಗೆ ಈ 2.5 ವರ್ಷಗಳೇನಿದೆ ಇವತ್ತಿನಿಂದ ಆರಂಭ ಆಗುವಂಥದ್ದು, ಅದರಲ್ಲಿ ಆರೋಗ್ಯದಲ್ಲಿ ಗಮನಾರ್ಹವಾದಂಥ ಬದಲಾವಣೆಗಳಾಗ್ಬಿಡುತ್ತೆ, ಏರುಪೇರುಗಳಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ಒಂದು ಪ್ರಗತಿಯನ್ನು ಹೊಂದುವಂಥ ಸಂಕೇತ ಎಲ್ಲಾದರೂ ಕಾಣಿಸ್ತಾ ಇದ್ದರೆ, ಎಲ್ಲಾದರೂ ಒಂದು ಆ ಇಂಟ್ಯೂಷನ್ ಅನ್ನುವಂಥದ್ದು ಬಂದರೆ ಅದನ್ನು ಬಿಡಬೇಡಿ, ಅದನ್ನು ಮುಂದುವರಿಸಿ. ಹಾಗಾಗಿ ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ಅವಲೋಕನ ಮಾಡಬೇಕು, ಸ್ಟಡಿ ಮಾಡಬೇಕು, ರಿಸರ್ಚ್ ಮಾಡಬೇಕು. ಆಗ ಮಾತ್ರ ನಿಮಗೆ ಮುಂದಿನ ಜೀವನ ಸಂತೋಷದಾಯಕವಾಗಿರುತ್ತೆ. ಎಲ್ಲದಕ್ಕೂ ಕೂಡ ನಿಮ್ಮ ಮನೆ ದೇವರ ಅನುಗ್ರಹ ಸದಾಕಾಲ ನಿಮಗೆ ಇರಲಿ, ಒಳ್ಳೆಯದಾಗಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3.